ಶಾಲೆಯಲ್ಲಿ ಇಂದು ಡಾಕ್ಟರ್ BR ಅಂಬೇಡ್ಕರ್ 134ನೆಯ ಒಂದು ಜಯಂತಿಯನ್ನು ಇವತ್ತಿನ ದಿನ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರಿಂದ ಹಾಗೂ ಮುದ್ದು ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಸರಳ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಪಿತಾಮಹ ಮತ್ತು ಸಂವಿಧಾನ ಶಿಲ್ಪಿ ಅಂತಲೇ ಹೆಸರಾಗಿದ್ದಾರೆ. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ. ಇವರು ನಮ್ಮ ಸಂವಿಧಾನವನ್ನು ಬರೆಯಲು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತ ಪರಿಶ್ರಮದಿಂದಾಗಿ ಅವರು ಸಂವಿಧಾನವನ್ನು ರಚನೆ ಮಾಡಿದರು. ಆ ಒಂದು ಸಂವಿಧಾನದಲ್ಲಿ ಭಾರತದ ಕಡೆಯ ಪ್ರಜೆಗೂ ಕೂಡ ಒಂದು ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ಬೃಹತ್ತಾಗಿರ್ತಕ್ಕಂಥ ಸಂವಿಧಾನವನ್ನು ಇವರು ಬರೆದರು. ಮೀಸಲಾತಿ ಆಗಿರ್ಬೋದು, ಬಲಿಷ್ಠವಾದ ಕೇಂದ್ರ ಸರ್ಕಾರ ಆಗಿರ್ಬೋದು, ಅದೇ ರೀತಿಯಾಗಿ ಭಾಷಾವಾರು ರಾಜ್ಯಗಳ ವಿಂಗಡಣೆ ಆಗಿರ್ಬೋದು, ಇವರ ಒಂದು ಸಂವಿಧಾನದಲ್ಲಿ ಆಶಯದಲ್ಲಿ ಇದ್ದು, ಅದೇ ರೀತಿಯಾಗಿ ಹಲವಾರು ವಿಧಿಗಳು ಮತ್ತು ಅನುಚ್ಛೇದಗಳನ್ನು ಸಂವಿಧಾನದಲ್ಲಿ ಸೇರಿಸಿದರು. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಬಹಳ ಸಂಭ್ರಮದಿಂದ ನಾವು ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಸಾವಿತ್ರಿ ಮೇಡಮ್ ಅವರು, ಅದೇ ರೀತಿಯಾಗಿ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮೊಹಮ್ಮದ್ ರಫಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.